ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜನಸಂಗ್ರಾಮ ಪರಿಷತ್, ಛಲವಾದಿ ಮಹಾಸಭಾ ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಮಾಯಿಸಿದ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಡಾಕ್ಟರ್ ಸ್ಮಿತಾ ರಾಮೂರವರಿಗೆ ಜನಸಂಗ್ರಾಮ ಪರಿಷತ್ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಮನವಿ ಸಲ್ಲಿಸಿ ಮಾತನಾಡಿದರು. ಒಳ ಮೀಸಲಾತಿಯಿಂದ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ತುಂಬಾ ತೊಂದರೆಯಾಗುತ್ತದೆ. ಹೊಸ ಜಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡುತ್ತಿರುವುದನ್ನು ತುರ್ತಾಗಿ ನಿಲ್ಲಿಸಬೇಕು ಹಾಗೂ ಹಳೆ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು. ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿಂದುವನ್ನು ಪರಿಷ್ಕರಣೆ ಮಾಡಬೇಕು. ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆ ಮೀಸಲಾತಿಯನ್ನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು. ಮತ್ತು ಮನವಿ ಕೊಡಲಿಕ್ಕೆ ಒಂದು ನಮ್ಮ ಜನಸಂಘ ಸಮಿತಿ ಮತ್ತು ಛಲವಾದಿ ಮಹಾಸಭಾ ಮತ್ತು ಜನಸಂಗ್ರಾಮ ಪರಿಷತ್ತು ಮೂರು ಸಂಘಟನೆ ಪದಾಧಿಕಾರಿಗಳು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಈಗಿನ ಒಳ ಮೀಸಲಾತಿಯನ್ನು ಜಾರಿಗೆ ನಾಗಮೋಹನ್ ದಾಸ್ ಅವರು ತಂದರು. ನಮ್ಮ ಬಲಗೈ ಸಮುದಾಯ ನಾವೆಲ್ಲ ಅಣ್ಣ ತಮ್ಮರು ಹಂಚಿಕೆ ತಿನ್ನಬೇಕು ಅಂತೇಳಿ ನಾವು ಹಿಂದಿನ ಸುದ್ದಿ ಯಾವುದೇ ತಕರಾರು ಇರ್ತಿಲ್ಲ. ಆದರೆ ಒಳ ಮೀಸಲಾತಿ ಬಂದು ವರದಿಯನ್ನು ಕೊಟ್ಟ ಮೇಲೆ ಆವಾಗ ಗೊತ್ತಾಯಿತು, ನಾವು ನಮ್ಮನ್ನು ಪ್ರವರ್ಗ ಬಿ ಸೇರಿಸಿ ನನ್ನ 9ಕ್ಕೆ ಹಾಕಿದರೆ ಇವತ್ತು ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಇವತ್ತು ನೀವು ಜಾತಿ ಪ್ರಮಾಣ ಪತ್ರನ ವಿತರಣೆ ಮಾಡ್ತಿದ್ದೀರಿ, ಜಾತಿ ಪ್ರಮಾಣ ಪತ್ರ ಅಷ್ಟೇ ನಾವು ಕೊಡ್ತಾ ಇರೋದು ಅಂತ ಅನಿಸ್ಬೇಕು. ಜಾತಿ ಪ್ರಮಾಣ ಪತ್ರನ ಹೊಸದಾಗಿ ಹಾಗಾಗಿ ಅದನ್ನು ರದ್ದುಪಡಿಸಬೇಕು. ಹಿಂದೆ ಏನು ಕೊಡ್ತಿದ್ರು ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಗ್ತದೆ, ಅದರ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಹಾಗಾಗಿ ಹಿಂದೆ ಇದ್ದಂಥ ಸರ್ಟಿಫಿಕೇಟ್ನ ನಿಮ್ಮ ತಾಲೂಕು ಆಫೀಸನ್ನು ಕೊಡಬೇಕು, ಇಡೀ ರಾಜ್ಯದಲ್ಲಿ ಆಗಬೇಕು. ನಿಮಗೆ ಅದು ವ್ಯಾಪ್ತಿಯಿಂದ ದಯಮಾಡಿ ಅದನ್ನು ನಾಳೆಯಿಂದ ಮಾಡಿ, ನಿಮಗಿಲ್ಲ ಅಂದರೆ ಕೂಡಲೇ ಸರ್ಕಾರ ಗಮನ ತಗೊಂಡು ಸರ್ಕಾರದ ನಿರ್ದೇಶನ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಇಂದಿನ ಯಥಾಶಕ್ತಿ ಇರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರನ ಕೊಡಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಮನವಿ ಕೊಡ್ತಾ ಸರ್ಕಾರ ಎಚ್ಚರಿಸ್ತಾ ಇದ್ದೀವಿ. ಒಳ ಮೀಸಲಾತಿ ಮಸೂದೆಯು ಪೂರ್ಣವಾಗಿ ಜಾರಿಯಾಗದ ಕಾರಣ ಹೊಸ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಿ ಆದೇಶ ಮಾಡಬೇಕು. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಇತರೆ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವ ಬಗ್ಗೆ ಹೊರಡಿಸಿರುವ ಸುತ್ತೋಲೆಯನ್ನು ಹಿಂಪಡೆದು ಹಳೆ ಜಾತಿ ಪ್ರಮಾಣ ಪತ್ರವನ್ನು ಮಾನ್ಯ ಮಾಡುವಂತೆ ಶಿಕ್ಷಣ ಮತ್ತು ಔದ್ಯೋಗಿಕ ಇಲಾಖೆಗಳಿಗೆ ತುರ್ತಾಗಿ ಆದೇಶ ಹೊರಡಿಸಬೇಕು. ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ವರದಿಯು ಪೂರ್ಣವಾಗಿ ಜಾರಿಗೊಳ್ಳುವ ಮೊದಲೇ ವರದಿಯನ್ನು ಅನ್ವಯಿಸಿ ನೀಡಿರುವ ಕೆಸೆಟ್ ಫಲಿತಾಂಶ ಮತ್ತು ವಿತರಿಸಿರುವ ಪ್ರಮಾಣ ಪತ್ರವನ್ನು ಅಮಾನ್ಯಗೊಳಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಹಾಗೂ ಮರು ಫಲಿತಾಂಶ ಬಿಡುಗಡೆ ಮಾಡಬೇಕು. ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಹೊರಡಿಸಿರುವ ಈ ಆದೇಶಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.